ಆತ್ಮೀಯ ವೀಕ್ಷಕರೇ, ವೆಲ್ಕಮ್ ಟು ಆರಾಧ್ಯ ಟಿವಿ. ನಾನು ನಿಮ್ಮ ಸುನೀಲ್ ಆರಾಧ್ಯ. ಪ್ರಿಯ ವೀಕ್ಷಕರೇ, ನಾವಿವತ್ತು ಚಿಕ್ಕಬಳ್ಳಾಪುರದ ನಂದಿ ಕೋಲ್ಡ್ ಸ್ಟೋರೇಜ್, ಏನು ಆಲೂಗಡ್ಡೆ ಬೆಳೆಗಾರರು ತಾವು ಬೆಳೆದ ಬೆಳೆಗಳನ್ನು ಆಲೂಗಡ್ಡೆಯನ್ನು ಕೋಲ್ಡ್ ಸ್ಟೋರೇಜ್ನಲ್ಲಿ ಸ್ಟಾಕ್ ಮಾಡುವಂತಕ್ಕೆ ಬಳಸ್ತಾ ಇದ್ದಕ್ಕಂಥ ಕೋಲ್ಡ್ ಸ್ಟೋರೇಜ್ನಲ್ಲಿದ್ದೀವಿ. ಇಲ್ಲಿ ಜ್ವಲಂತವಾದ ಸಮಸ್ಯೆ ಏನು ಅಂತಂದರೆ, ಕೋಲ್ಡ್ ಸ್ಟೋರೇಜ್ನಲ್ಲಿ ಜಾಗ ಸಿಗ್ತಾ ಇಲ್ಲ ರೈತರಿಗೆ ಸ್ಟೋರ್ ಮಾಡಲಿಕ್ಕೆ. ಇದರ ಕಾರಣ ರೈತರು ದಿನಗಳಗಟ್ಟಲೆ ವಾರಗಳಗಟ್ಟಲೆ ಕಾಯಬೇಕಾದಂಥ ಪರಿಸ್ಥಿತಿ ಬಂದೊದಗಿದೆ. ಇದರಿಂದ ರೈತರಿಗೆ ಬಹಳ ನಷ್ಟ ಆಗ್ತಾಯಿದೆ. ಇವತ್ತಿಗೆ ರೇಟ್ ಕಡಿಮೆ ಇರೋದರಿಂದ ಮುಂದೆ ಇದನ್ನು ಒಂದು ಕೋಲ್ಡ್ ಸ್ಟೋರೇಜ್ನಲ್ಲಿ ಕೂಡಿಟ್ಕೊಂಡು ನಂತರ ರೇಟ್ ಬಂದ ಮೇಲೆ ಮಾರ್ಕೊಳ್ಳೋಣ ಅನ್ನುವಂಥದ್ದು ರೈತರ ಒಂದು ರೀತಿ ರಿವಾಜಾಗಿರುತ್ತೆ. ಇದರಂತೆ ಪ್ರತಿ ವರ್ಷ ಅವರು ಬೆಳೆದಂಥ ಬೆಳೆಯನ್ನು ನಂದಿ ಕೋಲ್ಡ್ ಸ್ಟೋರೇಜ್ ಆಗಿರ್ಬೋದು ಅಥವಾ ಇನ್ನಿತರೆ ಕೋಲ್ಡ್ ಸ್ಟೋರೇಜ್ಗಳಲ್ಲಿ ಸ್ಟೋರನ್ನು ಮಾಡ್ಕೊಳ್ತಿದ್ರು. ಆದರೆ ದುರದೃಷ್ಟವಶಾತ್ ಈ ಸಾರಿ ಯಾವುದರ ಎಫೆಕ್ಟ್ ಗೊತ್ತಿಲ್ಲ. ಇಲ್ಲಿ ಕೋಲ್ಡ್ ಸ್ಟೋರೇಜ್ನಲ್ಲಿ ಇಡಲಿಕ್ಕೆ ಜಾಗ ಸಿಗ್ತಿಲ್ಲ. ಇದಕ್ಕೆ ಜಾಗ ಬೇಕು ಅಂದರೆ ಒಬ್ರದ್ದು ಖಾಲಿ ಆದ ನಂತರ ಇನ್ನೊಬ್ರದ್ದು ಹಾಕಬೇಕು, ನೀವು ಇಷ್ಟು ದಿನ ಕಾಯಬೇಕು, ಇಷ್ಟು ವಾರ ಕಾಯಬೇಕು ಅನ್ನುವಂಥದ್ದನ್ನು ಮಾಡಲಾಗ್ತಾ ಇದೆ. ಇದರ ಕುರಿತಂತೆ ಸಂಪೂರ್ಣವಾಗಿ ನಾವು ಒಂದು ಚಿತ್ರಣವನ್ನು ತೋರಿಸ್ತೀವಿ ವೀಕ್ಷಕರೇ. ಇದರ ಕುರಿತಂತೆ ಸಂಬಂಧಪಟ್ಟಂತಹ ಕ್ಷೇತ್ರದ ಜನಪ್ರತಿನಿಧಿಗಳ ಗಮನಕ್ಕೆ ಇದನ್ನು ತರುವಂತಹ ಒಂದು ಕಾರ್ಯವನ್ನು ಅಥವಾ ಒಂದು ಕೆಲಸವನ್ನು ನಿಮ್ಮ ಆರಾಧ್ಯ ಟಿವಿ ಮಾಡಲಿದೆ. ಪ್ರಿಯ ವೀಕ್ಷಕರೇ, ಆಲೂಗಡ್ಡೆ ಬೆಳೆಗಾರರು ಅನುಭವಿಸುತ್ತಿರುವ ಬವಣೆಯ ಬಗ್ಗೆ ಊರಿನ ಪ್ರಮುಖರು ಪ್ರಶ್ನೆ ಎತ್ತಿದ್ದನ್ನು ಗಮನಿಸಿದ್ದ ನಮ್ಮ ಚಾನಲ್ ಈ ವಿಚಾರವನ್ನು ಸಂಬಂಧಪಟ್ಟ ಜನಪ್ರತಿನಿಧಿಗಳ ಗಮನಕ್ಕೆ ತರಲೇಬೇಕೆಂಬ ನೈತಿಕ ಪ್ರಯತ್ನ ಮಾಡಿತು. ಚಿಕ್ಕಬಳ್ಳಾಪುರ ಲೋಕಸಭಾ ಕ್ಷೇತ್ರದ ಸಂಸದರು ಮತ್ತು ಪ್ರಭಾವಿ ನಾಯಕರಾದ ಡಾಕ್ಟರ್ ಕೆ ಸುಧಾಕರ್ ಅವರು ದ್ರಾಕ್ಷಿ ಬೆಳೆ ನಷ್ಟದ ವೀಕ್ಷಣೆಗೆ ಬಂದಿದ್ದಾಗ ಅವರನ್ನು ಪ್ರಶ್ನಿಸುವ ಕೆಲಸ ಮಾಡಿತು ನಮ್ಮ ಚಾನಲ್. ಮಾನ್ಯ ಸಂಸದರು ನಮ್ಮ ಪ್ರಶ್ನೆಗೆ ಸಮರ್ಥವಾದ ಉತ್ತರವನ್ನು ನೀಡಿದ್ದಾರೆ. ತಾವು ಅಧಿಕಾರದಲ್ಲಿದ್ದಾಗ ದೂರದೃಷ್ಟಿಯಿಂದ ಬೀಜ ನಿಗಮದ ಬಳಿ ಹೆಚ್ಚುವರಿ ಸರ್ಕಾರಿ ಸ್ಟೋರೇಜ್ಗಳ ಕೆಲಸ ಪ್ರಾರಂಭಿಸಲಾಗಿತ್ತು. ಆದರೆ ಈಗಿನ ಸರ್ಕಾರಗಳು ಆ ಕೆಲಸಕ್ಕೆ ತಾರ್ಕಿಕ ಅಂತ್ಯ ಕೊಟ್ಟಿಲ್ಲ ಎಂದರು ಸನ್ಮಾನ್ಯ ಸಂಸದರು. ಕಳೆದ ಹಲವಾರು ದಿನಗಳಿಂದ ಆಲೂಗಡ್ಡೆ ಬೆಳೆಗಾರರೇನಿದ್ದಾರೆ ಕೋಲ್ಡ್ ಸ್ಟೋರೇಜಿನ ಬಳಿ ದಿನಗಟ್ಟಲೆ ವಾರಗಳ ಗಟ್ಟಲೆ ಕ್ಯೂ ನಿಂತ್ಕೊಂಡು ಕಾಯುವಂಥ ಪರಿಸ್ಥಿತಿ ಆಗಿದೆ. ಅಲ್ಲಿನ ವಸ್ತುಸ್ಥಿತಿಯನ್ನು ಕೇಳಿದರೆ ಅಲ್ಲಿ ಜಾಗ ಇಲ್ಲ ಅನ್ನುವಂತಹ ಕಾರಣ ಕೇಳಿ ಬರ್ತಾ ಇದೆ. ಇದ್ರ ಕುರಿತಂತೆ ತಮ್ಮ ಈಗ ನೋಡಿ, ನಾನು ಸಚಿವನಿದ್ದಾಗ ಹೊಸದಾಗಿ ಒಂದು ಕೋಲ್ಡ್ ಸ್ಟೋರೇಜನ್ನು ಕೂಡ ನಾವು ರಾಜ್ಯ ಸರ್ಕಾರದಿಂದ ಮಾಡಿದ್ವಿ. 5 ಕೋಟಿ ರೂಪಾಯಿ ವೆಚ್ಚ ಅಂತ ಕಾಣ್ತದೆ ಬೀಜ ನಿಗಮದ ಪಕ್ಕದಲ್ಲಿ. ಅದು ಕಾಮಗಾರಿ ಎಲ್ಲಿಗೆ ನಿಂತಿದೆ ನೋಡಬೇಕು ನಾನು. ಇದರ ಜೊತೆಗೆ ಮತ್ತಷ್ಟು ನಾವು ಕೋಲ್ಡ್ ಸ್ಟೋರೇಜನ್ನು ಮಾಡುವಂಥ ಅಗತ್ಯ ಇದೆ. ಯಾಕೆಂದರೆ ಇಲ್ಲಿ ತರಕಾರಿ, ಹಣ್ಣು, ಹೂವು ಎಲ್ಲವೂ ಬೆಳೀತಾ ಇದ್ದಾರೆ. ಹಾಗಾಗಿ ಖಂಡಿತ ನೀವು ಹೇಳಿರೋದು ಸತ್ಯ. ಕೋಲ್ಡ್ ಸ್ಟೋರೇಜನ್ನ ಹೆಚ್ಚು ಮಾಡಬೇಕು. ಜೊತೆಗೆ ಇದಕ್ಕೆ ಬೇಕಾಗಿರುವಂಥ ಪ್ರೊಸೆಸಿಂಗ್ ಇಂಡಸ್ಟ್ರಿ ತರಬೇಕು, ಕೈಗಾರಿಕೆಗಳು, ಕುಡಿ ಕೈಗಾರಿಕೆಗಳನ್ನು ತರಬೇಕು. ಇದಕ್ಕೆ ನಾನು ಸಂಬಂಧಪಟ್ಟಂಥ ಸಚಿವರನ್ನ ಈಗಾಗಲೇ ಕೇಂದ್ರ ಸಚಿವರನ್ನ 2 ಬಾರಿ ಭೇಟಿ ಮಾಡಿದ್ದೇನೆ. ಬರುವಂಥ ದಿನಗಳಲ್ಲಿ ನಮ್ಮ ರೈತರ ಸಹಕಾರದಿಂದ ಮತ್ತು ಈ ಸಂಘಟನೆಗಳನ್ನು ಸಹಕಾರ ಕ್ಷೇತ್ರದಲ್ಲಿ ಇದನ್ನು ಸಂಘ ಥರ ಮಾಡಿ ಮತ್ತು ನಮ್ಮ ಈಗಾಗಲೇ FPO ಏನಿದೆ ಈ ಒಂದು ಸಂಸ್ಥೆಗಳಿಂದ ಕೂಡ ಈ ಗುಡಿ ಕೈಗಾರಿಕೆಗಳನ್ನು ಮಾಡಿ ರೈತರಿಗೆ ಸ್ಥಳದಲ್ಲೇ ಅವರಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ ನಾವು ಕ್ರಮವನ್ನು ವಹಿಸ್ತೇವೆ. ಥ್ಯಾಂಕ್ ಯು ಸರ್.